ನಿದ್ದೆ ಮಾಡಿ ಎದ್ದವನ್ ರಂಗ ತೋರ್ಸೋ ಎಷ್ಟು ಕಿಲೋಮೀಟ್ರ್ ಐತಿ ಇನ್ನ. ಇನ್ನೂ 196. ಆಟೋ ಎಷ್ಟು ತಗೊಂಡ್ರ ಆಗಲ್ಲ ಅಂತಂದ್ರೆ ವಿಡಿಯೋಕ್ಕೆ ನೀವು ಹೊಸಬ್ರಾಗಿದ್ರೆ ಹಿಂದೆ ವಿಡಿಯೋದಲ್ಲಿ ನನ್ನ ಚಾನಲಲ್ಲಿ ಹಳೆ ವಿಡಿಯೋ ನೋಡ್ಕೊಂಡು ಬನ್ನಿ, ಖಂಡಿತ ಗೊತ್ತಾಗುತ್ತೆ. ನಮಸ್ತೆ ವೀಕ್ಷಕರೇ, ಹೊಸ ವಿಡಿಯೋಕ್ಕೆ ಸುಸ್ವಾಗತ. ಇವತ್ತು ನಾವು ಜರ್ನಿ ಮಾಡ್ತಾ ಇರೋದು ಆಗ್ರಾ ಇಂದ ವಾರಣಾಸಿ. ಟೋಟಲ್ ಇದು 10 ಅವರ್ ಜರ್ನಿ ಆಗಿರುತ್ತೆ. ಇವಾಗ 10 ಅವರ್ ಜರ್ನಿಯಲ್ಲಿ ಬಸ್ಸಲ್ಲಿ ಹೋಗ್ತಾ ಇದೀವಿ. ಒಂದು ಟ್ರೈನ್ ಡಿಲೇ ಆಗಿ ಕ್ಯಾನ್ಸಲ್ ಆಗಿರೋದ್ರಿಂದ ನಾವು ಆ್ಯಕ್ಚುಲಿ ಟ್ರೈನಲ್ಲಿ ಹೋಗ್ಬೇಕಾಗಿತ್ತು, ಈಗ ಬಸ್ಸಲ್ಲಿ ಹೋಗ್ತಾ ಇದೀವಿ. ಇವಾಗ ಬಸ್ ಬಂದಿದೆ, ಬಸ್ ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ ನೈಟ್ ನಾವು 10 o'clock ಹಂಗೆ ರೀಚ್ ಆಗ್ತೀವಿ. ಬಸ್ ಮಾತ್ರ ಅಲ್ಟಿಮೇಟ್ ನೆಕ್ಸ್ಟ್ ಲೆವೆಲ್ ಇದೆ, ಸಗದಾಗಿದೆ. ನೋಡ್ಬಿಟ್ಟು ಖುಷಿ ಆಗೋಯ್ತು ಫುಲ್ಲು. AC ಬಸ್ಸು, ನಾವು ನಾರ್ಮಲ್ ಅನ್ಕೊಬಿಟ್ಟಿದ್ವಿ. AC ಬಸ್ ಅದು ತೋರಿಸಿರಲಿಲ್ಲ ನಮ್ಗೆ ಆ್ಯಕ್ಚುಲಿ ಬುಕ್ ಮಾಡ್ಬೇಕಾದ್ರೆ. AC ಬಸ್ಸು ಸಖತ್ತಾಗಿದೆ. ನಾನಂತ ಶಾಕ್ ಆಗೋದೆ ಗುರು. ಒಬ್ಬ ಬಸ್ ನೋಡ್ಬಿಟ್ಟು ಇದಾಗೋದೆ. ನಾನು ಮಂತ್ರಾಲಯದಿಂದ ಬರ್ಬೇಕಾದ್ರೆ ರಂಗ ಯಾವ್ದೋ ಕಾಲೇಜ್ ಬಸ್ ಮಾಡ್ಬಿಟ್ಟಿದ್ದಾಗ ಅವ್ನಿಗೆ ಗೊತ್ತಿರ್ಲಿಲ್ಲ. ಅದು ಫುಲ್ ಹೆಂಗೆ ಅದ ನಾನು ಮಲಗಿದ್ದೀನಿ, ಒಂದು ಇದು ಹಂಸ್ ಬಂತೋದ್ರೆ ಮೇಲೆ ಕೆಳಗಡೆ ರಿಬೋರ್ಡ್ ಹಿಡಿತಿದ್ದೆ. ನೋಡಿದ್ರೆ ಏನಕ್ಕೆ ಅಂತ ಅಂದ್ರೆ ಇಲ್ಲಿ 42 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್. ನಾರ್ಮಲ್ ಜರ್ನಿ ಮಾಡಕ್ ಆಗಲ್ಲ. AC ಬುಕ್ ಮಾಡ್ಬಿಟ್ಟವನೆ. ಆದ್ರೆ ಅಣ್ಣನ್ ಗೊತ್ತಲ್ಲ AC ಬುಕ್ ಮಾಡಿದೀನಿ ಅಂತ. ಅದು ಬೆಸ್ಟ್. AC ಒಂದು ಮತ್ತೆ ಸಾಕಾದಾಗ ಮೇಂಟೈನ್ ಮಾಡೋ ಒಂದು ಬಸ್. ಸೌಂಡ್ ಗೊತ್ತಿಲ್ಲ, ಸ್ಮೂತ್ ಆಗಿ ಹೋಗ್ತಾ ಇದ್ದಂಗೆ. ಹೆಂಗಾಯ್ತು ಬಸ್? ಎಷ್ಟು ಖುಷಿ ಆಯ್ತು ಬಸ್ ನೋಡಿ. ಸಕಲಾಗಿದೆ. ನನಗೂ ಗೊತ್ತಿರ್ಲಿಲ್ಲ AC ಅಂತ. ಇದು ಸ್ಲೀಪರ್ ಬುಕ್ ಮಾಡಿದೆ, ಗೊತ್ತಾಯ್ತು ನನಗೆ ಸ್ಲೀಪರ್ ಅಂತ ಗೊತ್ತಿತ್ತು. ನೋಡೇ ಬುಕ್ ಮಾಡಿದೆ ನಾನು. ಎಷ್ಟು ಗಂಟೆ ಬುಕ್ ಮಾಡಿದೆ? ಸುಮಾರು 12 ಗಂಟೆ ಆಗಿತ್ತು. ನಮ್ಮ ಮನೆಗೆ 12 ಗಂಟೆ ಮೇಲೆ ಆಗಿತ್ತು. ನಾವು ಊಟ ಮಾಡಿದ್ರೆ 12 ಗಂಟೆ. ಸೊ 1 o'clock 2 o'clock ಆಯ್ತು. 2 o'clock ಆಗಿತ್ತು ನಾನು ಮಾಡಿದಾಗ. ಈಗ ಏನ್ ಖುಷಿ ಅಂದ್ರೆ ನೋಡ್ರಿ, ಇಲ್ಲಿ ನನ್ ಬೆಡ್ ಇಲ್ಲಿ ಚಾರ್ಜಿಂಗ್ ಪೋರ್ಟಬಲ್ ಕೊಟ್ಟಿದ್ದಾನೆ. ಇಲ್ಲಿಂದ ನೋಡ್ರಿ ವ್ಯೂ ಹೆಂಗ್ ಕೊಟ್ಟಿದ್ದಾನೆ. ಎಲ್ಲ ಫುಲ್ ವ್ಯೂ ಕಾಫ್ ಇದೆ. ಟಾಪ್ ಆಕ್ಚುಲಿ ಕೆಳಗಡೆ ಎಲ್ಲ ಟಾಪ್. ನೀವು ಬಸ್ ಒಳಗಡೆ ನೋಡ್ಬೇಕು ಅಂತಂದ್ರೆ ನೋಡಿ, ಒಳಗಡೆ ನೋಡಿ ಇಲ್ಲಿ ಕೆಳಗಡೆ ಸಿಟ್ಟಿಂಗ್ ಇದೆ ಅಲ್ವಾ? ಕೆಳಗಡೆ ಸೀಟಿಂಗ್ ಇದೆ. ಕೆಳಗಡೆ ಸಿಟ್ಟಿಂಗ್ ನಾನು ಈ ತರದ್ದು ನೋಡಿದಿಲ್ಲ, ನೋಡಿದ್ದೆ. ಬಟ್ ಸಕ್ಕ ಸ್ಪೀಡ್ ಇದೆ, ಸಖತ್ತು ಸೌಂಡ್ ಇಲ್ಲದೆ ಸಖತ್ ಹೋಗ್ತಾನೆ. ಅಲ್ಲಿ ಸ್ಯಾನಿಟೈಸ್ ಬೇರೆ ಕೊಟ್ಟಿದ್ದಾನೆ ಮೇಲ್ಗಡೆ ಸ್ಯಾನಿಟೈಸ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಸ್ಯಾನಿಟೈಸ್ ವಾಟರ್ ಮತ್ತೆ ವಾಟರ್ ಬಾಟಲ್ ಕೊಡ್ಕೊಂಡು ಕೇಳಿದ್ರೆ ಕೋಲ್ಡ್ ವಾಟರ್ ಬಾಟಲ್ ಅಲ್ಲಿ ಮುಂದೆ ನೋಡಿದ್ರೆ ಸ್ಟಾಕ್ ಇಟ್ಟಿದ್ದಾರೆ. ಸಖತ್ತಾಗೈತ್ ಮಗ ನೋಡಿ. ವ್ಯೂ ನೋಡ್ರಿ, ವ್ಯೂ ಜೊತೆಗೆ ರಂಗ ಸೇಮ್ ಟ್ರೈನ್ ಸೆಕೆಂಡ್ AC ಬಸ್ ಆ ತರ ಐತೈತೆ ಫೀಲ್ ಅಲ್ವಾ? ಬಸ್ಸು ಸೌಂಡ್ ಇಲ್ಲ, ಸ್ಮೂತ್ ಆಗಿ ಹೋಗ್ತಾವನೆ. ಡ್ರೈವರ್ ಯಾರೋ ಸಖತ್ ಒಳ್ಳೆ ಚಿಂಡಿ ಹೊಡಿತಾವನಪ್ಪ. ಸ್ಟಾರ್ಟ್ ಮಾಡಿ ಕರೆಕ್ಟಾಗಿ ನೋಡಿ ಟೈಮು 11:54. ಕೊನೆಗೂ ಪ್ಲಾನ್ ಬಿ. ಇವಾಗ ಪೂರ ಈಗ ರಂಗನ್ನ ಮಾತಾಡ್ಸೋಣ. ಪ್ಲಾನ್ ಸಕ್ಸಸ್ಫುಲಿ ಫೇಲ್ ಆಗೋಯ್ತು ಒಂದು ಟ್ರೈನ್ ಕಾರಣದಿಂದ. ಇವಾಗ ನಾವು ಜರ್ನಿ ಮಾಡ್ತಾ ಇರೋದು ಇಲ್ಲಿಂದ 10 hours. ನಾವ್ ಆಕ್ಚುಲಿ ನಿನ್ನೆ ಹೋಗ್ಬೇಕಿತ್ತು ಟ್ರೈನರ್ ಅಲ್ವಾ? ನಾವು ಫ್ರಂಟ್ ಅಲ್ಲಿ ನಿಂತಿದೀವಿ. ಹೆಂಗ್ ಆಗೋಯ್ತು ಅಂದ್ರೆ ನಮ್ಗೆ ನಿನ್ನೆ ಹೇಗಿತ್ತ ಫೀಲ್? ಒಂದ್ ಕಡೆ ನಾವು ನಿಂತಿದೀವಿ ಸ್ಟೇಷನ್ ಅಲ್ಲಿ, ಅದು 1 hourಗೆಲ್ಲ ಆ ಟ್ರೈನ್ ಬಂದಿದೆ. 16-17 ಒಂದು ಅಡ್ವಾಂಟೇಜ್ ಮ್ಯಾಜಿಕ್ ಏನಂತ ಹೇಳ್ತೀನಿ. ನಾವು ಇವಾಗ 2 ಗಂಟೆ ನಾವು ಕಾಶಿ ತಲುಪ ಕೂಡ ನಾವು ಇವತ್ತು 2 ಗಂಟೆಗೆ ಕಾಶಿ ಹೋಗ್ತಾ ಇದ್ವು. ಟ್ರೈನ್ 16 hour ಡಿಲೇ ಆದ್ರೂ ಕೂಡ ಇವತ್ತು 2 ಗಂಟೆ ಹೋಗ್ಬೇಕಾದ್ರೆ ರಾತ್ರಿ 10 ಗಂಟೆ ಹೋಗ್ತಾ ಇದ್ವಿ ಅಷ್ಟೇ. ಮೀನ್ಸ್ 8 hour ಲೇಟ್ ಹೋಗ್ತಾ ಇದ್ವಿ ಅಷ್ಟೇ. ನಾವು ಟ್ರೈನ್ ಡಿಲೇ ಆಗಿದ್ದು 16 hour. ಬಟ್ ನಾವು ಟ್ರಿಪ್ ಪ್ಲಾನ್ ಪ್ರಕಾರ ಹೋಗ್ತಾರೆ ಲೇಟ್ ಆಗಿರೋದು 8 hour ಅಷ್ಟೇ. ಆ 8 hour ಟೈಮ್ ನಾವು ಸಿಕ್ಕಾಪಟ್ಟೆ ಡೀಟೇಲ್ ಆಗಿ ಸ್ಟಡಿ ಮಾಡಿ ಯಾವ ಲೆವೆಲ್ಗೆ ಅಂತ ತಲೆ ಕೆಡಿಸ್ಕೊಂಡು ಪೆಪ್ಸಿ ಕುಡ್ಕೊಂಡು ನಾನು ಕಾಫಿ ಕುಡ್ಕೊಂಡು ಟ್ರೈನಲ್ಲಿ ಕೊನೆಗೂ 3-4 ಪ್ಲಾನ್ B C ಅಂತೆಲ್ಲ ಮಾಡಿದ್ವಿ. ಬಟ್ ಕೊನೆಗೆ ಪ್ಲಾನ್ B ವರ್ಕೌಟ್ ಆಯ್ತು. ಅದು ಇಲ್ಲಿ ಹತ್ತತ್ರ ಬರೋಬರಿ ಸಾಯಂಕಾಲ 5 o'clock ಒಳಗಡೆ ನಮ್ಗೆ ಐಡಿಯಾ ಬಂತು. ಅಲ್ಲಿಂದ ನಾವು ತಿರುಗಿಸಿ ಬಡಿಸಿ ಪ್ಲಾನ್ ಹಾಕಿ ಚೆಕ್ ಮಾಡಿ
ಚಾರ್ಜ್ ಹಾಕೋದು ಫುಲ್ ಚಾರ್ಜ್ ಮಾಡೋದು, ಚೆಕ್ ಮಾಡು ಖಾಲಿ ಮಾಡೋದು, ಚೆಕ್ ಮಾಡು ಖಾಲಿ ಮಾಡು, ಹಿಂಗೆ ಖಾಲಿ ಮಾಡಾಕಿ ಚಾರ್ಜರ್ ಟ್ರೈನ್ ಚೆಕ್ ಮಾಡಕ್ಕೋಸ್ಕರನೇ. ಆದ್ರೂ ನೆಕ್ಸ್ಟ್ ಸಿಕ್ಕಾಪಟ್ಟೆ ಖುಷಿ ಆಯ್ತೈತೆ. ಯಾಕಂದ್ರೆ ಇವಾಗ ಆಲ್ಮೋಸ್ಟ್ ನಾವು 80% ಕಂಪ್ಲೀಟ್ ಮಾಡ್ದಂಗೆ ನಮ್ ಟೈಮ್ ಅಲ್ವಾ ಕ್ಯಾಚ್ ಮಾಡಿದೀವಿ. ನಮ್ ಒಂದ್ ಕಡೆ ಟೈಮ್ ನ ನಾವು ಗ್ಯಾಪ್ ಕೊಟ್ಟಿದ್ದು ಅದನ್ನ ಇಲ್ಲೂ ನಾವು ಕ್ಯಾಚ್ ಮಾಡ್ತಾ ಇದೀವಿ. ತಾಜ್ ಮಹಲ್ ನೋಡಿದ್ರೆ ಜೀವನ ಪೂರ್ತಿ ಟ್ರಿಪ್ ತಲೆ ಕೊರೆಯೋದು ತಾಜ್ ಮಹಲ್ ನೋಡ್ಲಿಲ್ಲ ಅನ್ನೋದು. ತಾಜ್ ಮಹಲ್ ನೋಡಿ ತುಂಬಾ ಖುಷಿ ಆಯ್ತು, ಸಖತ್ ಖುಷಿ ಆಯ್ತು. ಯಾಕಂತಂದ್ರೆ 2000 ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡಿದೀವಿ ತಾಜ್ ಮಹಲ್ ಮತ್ತೆ ಮಥುರಾಗೋಸ್ಕರ. ನನಗೆ ತಾಜ್ ಮಹಲ್ ಮೇನ್ ತರ ಓಡತಾ ಇದೆ. ತಾಜ್ ಮಹಲ್ ನೋಡಕ್ ಮುಂದೆನೆ ಹೋಗಕ್ ಇಷ್ಟ ಇರಲಿಲ್ಲ. ಭಾರಿ ಖುಷಿ ಆಯ್ತು. ಬಸ್ಸು ಟ್ರಿಪ್ ಎಲ್ಲ ಪರ್ಫೆಕ್ಟ್. ಏನಂತ ಮತ್ತೆ ಊಟ ಗೀಟ ಇತ್ತು ಹೊರಗೆ ಊಟ ಈ ಮಧ್ಯಾಹ್ನ ಊಟ ಚೆನ್ನಾಗಿತ್ತು. ಅಲ್ವಾ? ರಾತ್ರಿ 10 ಗಂಟೆ ರೀಚ್ ಆಗ್ತೀವಿ. ಅದು ನಿಯರ್ ಬೈ ಕಾಶಿ. ಮತ್ತೆ ಬಸ್ ಸ್ಟಾಪ್ ಇಂದ ಡ್ರಾಪ್ ಪಾಯಿಂಟ್ ಇಂದ ಮತ್ತೆ ನಾವು ಲೋಕಲ್ ವೆಹಿಕಲ್ ತಗೊಂಡು ಕಾಶಿ ದೇವಸ್ಥಾನಕ್ಕೆ ಹೋಗ್ಬೇಕು. ನೆಕ್ಸ್ಟ್ ಆಫ್ಟರ್ ದಟ್ ಪ್ಲಾನ್ ಏನಂತ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಗೋದೆಲ್ಲ ಒಳ್ಳೇದ್ಗೆ ಅನ್ಕೋಬೇಕು ಗುರು ಜೀವನದಲ್ಲಿ. ಯಾಕಂತಂದ್ರೆ ಪ್ಲಾನ್ ಕ್ಯಾನ್ಸಲ್ ಆಗೋಯ್ತು. ಲಿಟ್ರಲಿ ನಾನು ಎಷ್ಟು ಟೆನ್ಷನ್ ಆಗೋದೆ ಅಂತಂದ್ರೆ 2 o'clock ಎದ್ಬಿಟ್ಟಿದ್ದೆ ನಾನು. ರಂಗನ್ ಹೋಗಿ ಎಬ್ಬಿಸಿದ ತಕ್ಷಣ ಮಗ ಯಾಕೋ ಎಲ್ಲಿ ಬಂದೈತೆ ಟ್ರೈನು ಅಂತ ನಾನು ಜಂಕ್ಷನ್ ಹೆಸರು ತಕ್ಷಣ ಅವನು ಟೆನ್ಷನ್ ಆದ. ಮತ್ತೆ ಏನೋ ಮಾಡೋಣ ಅಂದ್ಬಿಟ್ಟು ಮಲಗ್ಬಿಟ್ಟ. ಬಟ್ ನನಗೆ ನಿದ್ದೆನೆ ಬಂದಿರೋದ್ರು. ಯಾವಾಗ ಹೋಗೋದು, ಏನ್ ನೋಡೋದು, ಮತ್ತೆ ಓವರ್ ಟ್ರಿಪ್ ಫ್ಲಾಫ್ ಅಂತ ಅನ್ಕೊಂಡ್ ಕನ್ಫರ್ಮ್ ಆಗ್ಬಿಟ್ಟಿದ್ವಿ. ಬಟ್ ದೇವ್ರ ದಯೆಯಿಂದ ಹೆಂಗೋ ಇವಾಗ ಅದೇನಂತ ಟ್ವಿಸ್ಟ್ ಇದೆ ನೀವೇ ನೋಡಿ. ಇನ್ನು ನಿಮ್ಗೆ ವಿಡಿಯೋದಲ್ಲಿ ಗೊತ್ತಾಗಲ್ಲ ಅಂತಂದ್ರೆ ವಿಡಿಯೋಕ್ಕೆ ನೀವು ಹೊಸಬ್ರಾಗಿದ್ರೆ ಹಿಂದೆ ವಿಡಿಯೋದಲ್ಲಿ ನನ್ನ ಚಾನಲ್ ಅಲ್ಲಿ ಹಳೆ ವಿಡಿಯೋ ನೋಡ್ಕೊ ಬನ್ನಿ, ಖಂಡಿತ ಗೊತ್ತಾಗುತ್ತೆ. ಇವಾಗ ಏನಂತಂದ್ರೆ ಇವಾಗ 10 ಅಂದ್ರೆ ಇವಾಗಲ್ಲ 12 ಗಂಟೆ ಟೈಮು. ಎಷ್ಟು ಗಂಟೆಗೆ ಹೋಗ್ತೀವ್ರಂಗ? 10:30. ರಾಜೇಶ್ವರ ಡಾಬಾ ಶುದ್ಧ ಶಾಕಾಹಾರಿ ನೋಡಿ. ಇಲ್ಲೇ ಬಸ್ ಇದೆ, ಬ್ರೇಕಿಗೆ ನಿಲ್ಸಿದ್ದಾನೆ. ಟೈಮ್ ಬಂದು 5:30. ಒಂದು ಆಲೂ ಬಜ್ಜಿ ಮತ್ತೆ ಒಂದು ಲಸ್ಸಿ ಇಸ್ಕೊಂಡಿದ್ವಿ, ಸ್ವೀಟ್ ಲಸ್ಸಿ. ಒಳ್ಳೆ ನಿದ್ದೆ ಮಾಡಿದ್ರು ಪಕ್ಕ. ಡ್ರೈವರ್ ಸೀಟು. ಬಸ್ ಚೇಂಜ್ ಆಗುತ್ತೆ ನೋಡಿ. ನಿದ್ದೆ ಮಾಡಿ ಎದ್ದವನ್ ರಂಗ. ತೋರ್ಸೋ ಎಷ್ಟು ಕಿಲೋಮೀಟರ್ ಐತಿ ಇನ್ನ? ಇನ್ನು 196 ಕಿಲೋಮೀಟರ್. 3 hour 32 ನಿಮಿಷ ತೋರಿಸ್ತಾವನೆ. ನೋಡೋಣ. ಇನ್ನು ನಾವು ಅಲ್ಲಿ ಹೋಗಿ 10:30 ಹೋಗ್ತೀವಿ. 10:30 ಹೋಗ್ತೀವಿ ನೋಡಿ. ಇದೇ ನಮ್ಮ ಬಸ್ಸು. ಏನು ಚಿಂಡೆ ಸಿ ಸಿ ಕ್ಯಾಮ್ರಾ ಇದೆಲ್ಲ ಫುಲ್ ಸ್ಲೀಪರ್ ಅಲ್ಲ, ಕೆಳಗಡೆ ಸಿಟ್ಟಿಂಗ್. ಸೈಡ್ ಮಾತ್ರ ಸ್ಲೀಪರ್ ಅಲ್ವಾ? ಕೆಳಗಡೆ ನಮ್ಮ ಕೆಳಗಡೆ ಮಾತ್ರ ಸಿಟ್ಟಿಂಗ್ ಇರೋದು. ಸಿಟ್ಟಿಂಗ್ ವಿತ್ ಸ್ಲೀಪರ್ ಇದೆ ನೋಡಿ. ನಾವು ಇದ್ದಿದ್ದಿದೆ. ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಪ್ಯಾಕ್ ಮಾಡ್ಕೊಂತ ಹೊರಡೋದೆ. ಬಿಡಂಗ ಹೋಗಿ ಕೇಳೋಗ ಬೇಗ. ಕಾಶಿಗೆ ನಿಯರ್ ಇರುತ್ತೆ ಮೆಡಿಸಿನ್. ಇವೆಲ್ಲ ಸಿಟ್ಟಿಂಗು. ಜಸ್ಟ್ ಬಸ್ಸಲ್ಲಿ ಬಂದು ಇವಾಗ ಇಳಿದ್ವಿ. ಟೈಮ್ ಬಂದು 10:18. ರಂಗ ಎಷ್ಟು ಹೇಳ್ತಾವ್ರ ಆಟೋದವರು? ಆಟೋದವ್ರು ಎಷ್ಟು ಹೇಳ್ತಾವ್ರೆ? 300. ಆಟೋ ಎಷ್ಟು ತಗೊಂಡ್ರ? 3rd floor ರೂಮ್ ಕೊಟ್ಟಿದ್ದಾರೆ. ರೂಮ್ ನಂಬರ್ 301. ಈ ರೂಮ್ಗೆ 800 rupees. ಈ ರೂಮ್ಗೆ 800 rupees. ಏನು ನಾವು ಮಲಗಲ್ಲ ಏನಿಲ್ಲ. ಬಟ್ ನಾಳೆ ನಾವು ರಾಮ ಮಂದಿರ್ಗೆ ಹೋಗ್ತಾ ಇದ್ದೀವಿ. ಟೈಮ್ ಇವಾಗ ಪಿಕಪ್ ಮಾಡೋಕ್ಕೋಸ್ಕರ ಮಲಗದೇ ಇದ್ರೂ ಬಟ್ ಲಗೇಜ್ ಇಲ್ಲಿ ಸೇಫ್ ಇರಲ್ಲ ಅಂತ ನಮ್ಮ ಅಪ್ಪ ಹೇಳಿದ್ರು.
ಬಟ್ ಅದಕ್ಕೆ ನಾವು ದುಡ್ಡು ಹೋದ್ರಲ್ಲಿ ಅಂದ್ಬಿಟ್ಟು ರೂಮೇ ಮಾಡಿಬಿಟ್ಟಿದ್ದೀವಿ. ರೂಮ್ ಮಾಡಿದ್ದೀವಿ, ಇವಾಗ ಲಗೇಜ್ ಇಟ್ಟು ರೆಡಿಯಾಗಿ ಹೋಗಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.